ಎಷ್ಟು ಕಿಲೋಮೀಟರ್ ಇದೆ ಅಂದಾಜು ಇನ್ನೂ 3 ಇದೆಯಾ? ಓಕೆನಾ? ಫಾಲ್ಸ್ ವ್ಯೂ ಸೂಪರ್ ಆಗಿದೆ. ಹೌದಾ? ಅವರು ನೋಡಿದ ಮೇಲೆ ಗೊತ್ತಾಯಿತು ಇಲ್ಲೂ ಕೂಡ ಲೀಚಸ್ ಇದೆ ಅಂತ. ಅವ್ರು ಹೇಳ್ತಿರೋ ಪ್ರಕಾರ ನೀವು ಸ್ವಲ್ಪ ಬೇಗ ಹೋಗಿ, ಇಲ್ಲಾಂದರೆ ಬರೋದು ಲೇಟ್ ಆಗುತ್ತೆ, ಕತ್ಲೆ ಆಗುತ್ತೆ ಅಂತಿದ್ದಾರೆ. ಮರ, ಬೇರು ಮತ್ತು ಕಲ್ಲುಗಳನ್ನು ತುಂಬಿರುವಂಥ ದಾರಿ ಇದೆ. ಮೇಲೋಗಿರೋ ಹುಡುಗರು, ಕೆಳಗೆ ಬರ್ತಾ ಇರೋ ಹುಡುಗರೆಲ್ಲ ಕಿರ್ಚ್ತಾ ಇದ್ದಾರೆ ನೋಡಿ. ಬೆಳಕಲ್ಲಿ ತೀರ್ಥ ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಗುರುಗಳೇ ನೋಡ್ಬೋದು, ಅಲ್ಲಿಂದ ನಾವು ಆಫ್ ರೋಡ್ ಮಾಡ್ಕೊಂಡು ಬಂದು ಈ ಕಡೆ ಬಂದರೆ ಇಲ್ಲಿಗೆ ಬೈಕ್ ಲಾಸ್ಟು. ಅಂದರೆ ಇಲ್ಲಿಂದ ಮತ್ತೆ ಕಾಡ್ದಾರಿ ಏನು ಕಾಣ್ತಾ ಇದೆ ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಅಂದಾಜಾಗಿ ಹೇಳೋದಂದರೆ 2.5 ಕಿಲೋಮೀಟ್ರ್ ಇರ್ಬೋದು ಅಂತೆ, ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾದರೆ ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ. ಆಲ್ರೆಡಿ ಇಬ್ಬರು ಹುಡುಗರು ಹೋಗಿರೋರು ಸಿಕ್ಕಿದ್ರು. ಅವ್ರು ಹೇಳ್ತಾ ಇರೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲಿ ಹೋಗೋದಕ್ಕೆ ಅಂತ. ಅಂದರೆ ಲಾಸ್ಟ್ ಟೈಮ್ ಒಂದ್ಸಲ ನಿಮಗೆ ಕೂದಲು ತೀರ್ಥ ತೋರಿಸಿದ್ನಲ್ಲ, ಅದಕ್ಕೆ ಹೋಗುವಂಥ ದಾರಿ ಆದರೂ ಈಸಿ ಇದೆ, ಬಟ್ ಇಲ್ಲಿಗೆ ಹೋಗುವಂಥದ್ದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಎಂತೆಂಥ ಫಾಲ್ಸ್ಗೆ ಹೋಗ್ಬಿಟ್ಟಿದ್ದೀವಿ ನಾವು, ಇದೆಯಾ ಲೆಕ್ಕ ಅಂತ ಹೋಗ್ತಾ ಇರೋದಷ್ಟೇ. ಎಲ್ಲರೂ ಹೋಗಿ ಹೋಗಿ ಬರ್ತಿದ್ದಾರೆ, ನಾವಿನ್ನೂ ಹೋಗ್ತಾ ಇದ್ದೀವಿ. ಇವಾಗಲೇ ಸ್ವಲ್ಪ ಉಸಿರು ಮೇಲೆ ಕೆಳಗೆ ಆದಂಗಿದೆ, ಇನ್ನು ಅಲ್ಲಿವರೆಗೂ ಹೋಗ್ಬೇಕಲ್ಲ. ಸರ್ ಹೋಗಿ ಬಂದಿರೋದ ನೀವು? ಇಲ್ಲಿ ಲೀಚ್ ಇದೆ ನೋಡಿ ಈ ಕಡೆ, ಇನ್ನು ಈಗ ಇಲ್ಲಿದೆ. ಹಾಂ, ಕೆಳಗಡೆ ಬಿತ್ತು ನೋಡಿ, ರಕ್ತ ಕೊಡ್ತು ಫುಲ್ಲು. ಎಷ್ಟು ಕಿಲೋಮೀಟ್ರ್ ಇದೆ ಅಂದಾಜು? ಇನ್ನೂ 3 ಇದೆಯಾ? ಓಕೆನಾ? ಫಾಲ್ಸ್ ವ್ಯೂ ಸೂಪರ್ ಆಗಿದೆ. ಹೌದಾ? 6 ಗಂಟೆ. ಇವಾಗ ಎಷ್ಟಾಯ್ತು? 3 ಆಯ್ತು ಅನ್ಸುತ್ತೆ. 6 ಗಂಟೆ 6:30 ಆಗುತ್ತೆ. ಬೇಗ ಬಂದು ಕತ್ತಾಗ್ಬಿಡ್ತಲ್ಲ. ಸರಿ, ಬರ್ಬೇಕು, ಬಾಯ್. ನೀವು ಎಷ್ಟು ದೂರ ಬಂದಿದ್ದೀರಾ? ಇಲ್ಲಿಂದ ಇಲ್ಲಿವರೆಗೆ ಬಂದಿರೋದಷ್ಟೇ, ಸ್ವಲ್ಪ ಒಂದು 200 ಮೀಟ್ರ್ ಅಷ್ಟೇ. ಅವರು ನೋಡಿದ ಮೇಲೆ ಗೊತ್ತಾಯಿತು ಇಲ್ಲೂ ಕೂಡ ಲೀಚಸ್ ಇದೆ ಅಂತ. ಅವ್ರು ಹೇಳ್ತಿರೋ ಪ್ರಕಾರ ನೀವು ಸ್ವಲ್ಪ ಬೇಗ ಹೋಗಿ, ಇಲ್ಲಾಂದರೆ ಬರೋದು ಲೇಟ್ ಆಗುತ್ತೆ, ಕತ್ಲೆ ಆಗುತ್ತೆ ಅಂತಿದ್ದಾರೆ. ಅವ್ರು ಹೇಳೋದು ಕರೆಕ್ಟೇ, ಬಟ್ ನಾವು ಬಂದಿರೋದು ಲೇಟ್ ಆಯಿತು ಅಂತ ಹಾಗೇನಿಲ್ಲ. ಓಕೆ, ಸರಿಯಾದ ಟೈಮ್ ಅಂತಲೇ ಹೇಳ್ಬೋದು. ಜಾಸ್ತಿ ಬಿಸಿಲಿಲ್ಲ, ಮಳೆ ಕೂಡ ಬರ್ತಾಯಿಲ್ಲ. ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗೆ ನಡ್ಕೊಂಡು ಮುಂದೆ ಹೋಗ್ತಾ ಇರಿ. ಗುರುಗಳೇ, ಇಷ್ಟೊತ್ತವರೆಗೂ ಆ ದಾರಿ ಏನು ನೋಡಿದ್ರಿ, ಕಾಡು ದಾರಿ, ಅಂದರೆ ಮಣ್ಣು ಕೆಳಗಡೆ ಇತ್ತು. ಬಟ್ ಇವಾಗ ಎದುರುಗಡೆ ನೋಡ್ತಾ ಇರ್ಬೋದು, ಮರ, ಬೇರು ಮತ್ತು ಕಲ್ಲುಗಳನ್ನು ತುಂಬಿರುವಂಥ ದಾರಿ ಇದೆ. ಮೇಲೋಗಿರೋ ಹುಡುಗರು, ಕೆಳಗೆ ಬರ್ತಾ ಇರೋ ಹುಡುಗರೆಲ್ಲ ಕಿರ್ಚ್ತಾ ಇದ್ದಾರೆ. ಮೇಲೋಗಿರೋರು ಸುಸ್ತಾಗಿ ಕಿರ್ತಿರ್ಬೋದು, ಕೆಳಗೆ ಹೋಗಿರೋರು ಪ್ಲೇಸ್ ನೋಡಿ ಖುಷಿಯಾಗಿ ಕಿರ್ತಿರ್ಬೋದು. ಏನೋ ಅವರಿಗೆ ಬಿಟ್ಟಿದ್ದು. ಗಾಡಿ ಬಾಯಿ ಬಂದು ಹೋಗ್ತಿ, ನಿನ್ ಗಾಡಿ ಓಡಿಸೋ ಬರ್ತೀವಿ, ನಿನ್ ಗಾಡಿ ತಗೋಬೇಡ. ಹುಡುಗಳೆ ಇವಾಗಲೇ ಸುಸ್ತಾಗ್ತಾ ಇದೆ, ಚೂರು ಪರಲ್ಲ, ಸಿಕ್ಕಾಪಟ್ಟೆ. ಸ್ವಲ್ಪ ಟಫ್ ಇದೆ. ಏನೇ ಟಫ್ ಇರಲಿ, ಏನೇ ಇರಲಿ, ಹಿಂಗೆ ನುಗ್ಕೊಂಡು ಮುಂದೆ ಹೋಗ್ತಾ ಇರೋದೆ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ?
ಇನ್ನೂ ಬಂದಷ್ಟೇ ಜಾಸ್ತಿ ಇನ್ನೂ ಬಂದಷ್ಟಿಷ್ಟ ಬಂದಷ್ಟಿನ ಜಾಸ್ತಿ. ನೋಡೋದ್ರಲ್ಲ ಗುರುಗಳೇ ಇವ್ರು ಹೇಳ್ತಾ ಇರೋದು, ಇವಾಗ ಏನು ಬಂದಿದ್ದೀವಿ ಇದಕ್ಕಿಂತ ಇನ್ನೂ ಜಾಸ್ತಿ ಕಿಲೋಮೀಟ್ರ್ ಇದೆ ಅಂತೆ. ಹೋಗ್ಬೇಕಾದ್ರೆ ಸಂಜೆ ಆಗುತ್ತೆ ಅಂತ ಗೊತ್ತಿಲ್ಲ. ಗುರುಗಳೇ ನಡ್ಕೊಂಬಂದು ಬಂದು ಬಂದು ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಬೇವರೆಲ್ಲ ನೋಡಿ ಕಿತ್ಕೊಂಬರ್ತಾ ಇದೆ. ಬಟ್ ಆಲ್ಮೋಸ್ಟ್ ಸಮೀಪದಲ್ಲೇ ಇದ್ದೀವಿ ನಾವು ಫಾಲ್ಸ್ಗೆ. ಅಲ್ಲಿ ಕಾಣಿಸ್ತಾ ಇದೆ ಎದುರುಗಡೆ, ಇನ್ನೇನೊಂದು 200 ಮೀಟ್ರ್ ಇರ್ಬೋದು ಅಷ್ಟೇ. ಎದುರುಗಡೆ ನೋಡಿ ಎಷ್ಟೊಂದು ಜನ ಹತ್ಕೊಂಡು ಹೋಗ್ತಾ ಇದ್ದಾರೆ. ಕೆಳಗಡೆ ಹೋಗಬೇಕಾದ್ರೆ ಯಾರೂ ಇರಲಿಲ್ಲ, ಅಂದರೆ ಎಲ್ಲ ಆಲ್ಮೋಸ್ಟ್ ಇಳ್ಕೊಂಡು ಬರ್ತಾಯಿದ್ರು. ನಮ್ಮ ಜೊತೆನೂ ಸ್ವಲ್ಪ ಜನ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಒಂದು ಖುಷಿ ಆಗ್ತಾ ಇರೋದು. ಗುರುಗಳ ನೋಡಿ ಮೇಲಿಂದ ನೀರು ಧುಮುಕ್ತಾ ಇದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಅದ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ತುಂಬ ಸುಸ್ತಾಗಿತ್ತು. ಬಟ್ ಈಗ ಫಾಲ್ಸನ್ನು ನೋಡಿದ್ಮೇಲೆ ಅದ್ರ ಹತ್ರ ಹೋಗಬೇಕು ಅನ್ನೋ ಕುತೂಹಲ ಇನ್ನೂ ಜಾಸ್ತಿ ಆಗ್ತದೆ. ಸುಸ್ತೆಲ್ಲ ಹೋಗಿ ಇವಾಗ ಸ್ವಲ್ಪ ಎನರ್ಜಿ ಬಂದಾಗ ಆಗ್ತದೆ. ಬನ್ನಿ ಹೋಗೋಣ ಅಲ್ಲಿಗೆ. ಹೌದಾ ನೋಡಿ ಬೆಳಕಲ್ ತೀರ್ಥ. ಅಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಸೇರಿದ್ದಾರೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನಾನು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬಂದು ಅಂದರೆ ಅವ್ರ ಕೂಗಾಟ ಕಿರ್ಚಾಟ ಎಲ್ಲ ಕೇಳಿಸ್ತಾ ಇತ್ತು. ಇವಾಗಲೂ ನಿಮಗೆ ವಿಂಡ್ ಸೌಂಡ್ ಇದೆಯಲ್ಲ, ಅಂದರೆ ಗಾಳಿ ಸೌಂಡಲ್ಲಿ ನಿಮ್ಗೆ ಕೇಳಿಸ್ತಾ ಇಲ್ಲ ಇರ್ಬೋದು ನಾನು ಮಾತಾಡ್ತಾ ಇರೋದು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿಂದ ನೋಡ್ಬೋದು ವ್ಯೂ ಹೇಗಿದೆ ಅಂತ. ನೋಡಿ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿಂದ ಹರ್ಕೊಂಡು ಕೆಳಗಡೆ ಹೋಗಿ 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 ಅಲ್ಲೋಗಿ ಸಮುದ್ರ ಸೇರುತ್ತೆ.
ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಬೆಳಕಲ್ ತೀರ್ಥ ಅಥವಾ ಗೋವಿಂದ ತೀರ್ಥದ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವೀಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.